ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. 10 ತಿಂಗಳ ನಂತರ ಈ ರಾಶಿಗಳಿಗೆ ಬರಲಿದೆ ಸುವರ್ಣ ದಿನಗಳು, ಅಂದರೆ ಕುಬೇರ ನಿಧಿ ಪ್ರಾಪ್ತಿ ಅಂತ ಹೇಳಬಹುದು. ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನು ಹಾಕ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಅದೇ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ, ಇಲ್ಲಾಂದರೆ ಉತ್ತರ ಕೊಡೋಕ್ಕೆ ಆಗಲ್ಲ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅಂಥವ್ರು ಕೂಡ ಕೇಳಬಹುದು. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಹೇಳ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತೇನೆ. ಇನ್ನೊಂದು, ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಕೇತು ಗ್ರಹಗಳಿಗೆ ವಿಶೇಷ ಪ್ರಾಮುಖ್ಯತೆ. ಒಂದು ರಾಶಿಯ 2 ಗ್ರಹಗಳ ಸಂಯೋಗ ಕೆಲವು ರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ಪಡೆಯಲಿರುವಂಥದ್ದು. ಹಾಗಾಗಿ ಕನ್ಯಾ ರಾಶಿಯಲ್ಲಿ ಶುಕ್ರ ಕೇತುಗಳ ಸಂಯೋಗದಿಂದ ಯಾವ ರಾಶಿಯವರಿಗೆ ಲಾಭ. ಹಾಗೆಯೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರ ಅದೃಷ್ಟ, ಭೌತಿಕ ಸೌಕರ್ಯ, ಪ್ರೀತಿ ಇತ್ಯಾದಿಗಳಿಗೆ ಕಾರಣವಾದ ಗ್ರಹ. ಅದರ ಕೇತು ಆಧ್ಯಾತ್ಮಿಕತೆ, ತ್ಯಾಗ, ಮೋಕ್ಷ ಇತ್ಯಾದಿಗಳಿಗೆ ಕಾರಣವಾದ ಗ್ರಹ. ಒಂದೇ ರಾಶಿಯಲ್ಲಿ 2 ಗ್ರಹಗಳ ಆಗಮನದಿಂದ ಕೆಲವು ರಾಶಿಗಳಿಗೆ ಅದೃಷ್ಟ ಒಲಿದು ಬರಲಿದ್ದು, ಇದರಿಂದ ಸೌಕರ್ಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆಗಸ್ಟ್ 25ರಂದು ಶುಕ್ರ ಸಿಂಹ ರಾಶಿಯಿಂದ ಹೊರಬಂದು ಕನ್ಯಾ ರಾಶಿಗೆ ಪ್ರವೇಶಿಸುವಂಥದ್ದು. ಇಲ್ಲಿ ಈಗಾಗಲೇ ಕೇತು ಇರುವಂಥದ್ದು. ಈ ರೀತಿಯಲ್ಲಿ 10 ತಿಂಗಳ ನಂತರ ಕನ್ಯಾ ರಾಶಿಯಲ್ಲಿ ಶುಕ್ರ ಕೇತುಗಳ ಮಹಾ ಸಂಯೋಗ ಆಗಲಿದೆ. ಹಾಗಾಗಿ ಶುಕ್ರ ಮತ್ತು ಕೇತುಗಳ ಮಹಾ ಸಂಯೋಗದಿಂದ 10 ತಿಂಗಳ ನಂತರ ಯಾವ ರಾಶಿಯವರ ಜನರು ಯಶಸ್ಸಿನತ್ತ ಸಾಗುವಂಥದ್ದು, ಎಲ್ಲ ಕೆಲಸಗಳಲ್ಲಿ ಶುಭವಾಗುವಂಥದ್ದು. 12 ರಾಶಿಯವರಿಗೆ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ, ಪ್ರತಿಯೊಂದು ಗ್ರಹಗಳಿಂದ ಉಂಟಾಗುವ ರಾಜಯೋಗ ಆಗಿರ್ಬೋದು, ಎಲ್ಲ ರಾಶಿಗಳಿಗೂ ಕೂಡ ಇರುವಂಥದ್ದು. ಅದು ಕೆಲವು ಗ್ರಹಗಳ ಸಂಚಾರ ಅಥವಾ ಸಂಯೋಗ ಕೆಲವು ರಾಶಿಯವರಿಗೆ ತುಂಬ ಒಳ್ಳೆಯದು ಮಾಡುವಂಥದ್ದು, ಇನ್ನು ಕೆಲವರಿಗೆ ಮಧ್ಯಮ, ಇನ್ನು ಕೆಲವರು ಸಾಮಾನ್ಯವಾಗಿರುತ್ತೆ. ಯಾರಿಗೆ ಕೆಟ್ಟದಂತೂ ಖಂಡಿತ ಆಗೋದಿಲ್ಲ. ಯಾವ ಒಂದು ರಾಶಿಯವರಿಗೆ ಈ ಒಂದು ಇದರಿಂದ ಒಳ್ಳೆಯದಾಗುವಂಥದ್ದು ನೋಡೋದಾದರೆ, ಮೇಷರಾಶಿಯವರಿಗೆ ಶುಕ್ರ ಕೇತುವಿನ ಸಂಯೋಗದಿಂದಾಗಿ ಮೇಷರಾಶಿಯವರಿಗೆ ಆರ್ಥಿಕ ಲಾಭವಾಗಲಿದೆ. ಸಂಪತ್ತಿನಲ್ಲಿ ಉತ್ತಮ ಹೆಚ್ಚಳವನ್ನು ಕಾಣಬಹುದು. ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ಈಗ ಯಶಸ್ಸನ್ನು ಪಡೆಯುವ ಸಮಯ ಬಂದಿದೆ. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು. ವೈವಾಹಿಕ ಜೀವನದಲ್ಲಿ ಸಂತೋಷ ಇರುವಂಥದ್ದು. ಪ್ರೀತಿಯ ಜೀವನದ ವಿಷಯಗಳಲ್ಲಿಯೂ ನೀವು ಯಶಸ್ಸನ್ನು ಪಡೆಯಬಹುದು. ವ್ಯಾಪಾರ ಕ್ಷೇತ್ರದ ಬಗ್ಗೆ ಮಾತನಾಡುತ್ತಾ ಅಪಾರ ಯಶಸ್ಸು, ದೊಡ್ಡ ಲಾಭ ಇರುವಂಥದ್ದು. ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಸ್ಪರ್ಧೆಯನ್ನು ನೀಡುವುದನ್ನು ನೀವು ಕಾಣಬಹುದು. ಆರ್ಥಿಕ ಸ್ಥಿತಿ ಬಲವಾಗಿರುತ್ತೆ. ಉತ್ತಮ ಹಣ ಗಳಿಸುವಿರಿ. ಇದರೊಂದಿಗೆ ಉಳಿತಾಯದಲ್ಲೂ ಕೂಡ ಯಶಸ್ವಿಯಾಗಬಹುದು. ಪ್ರತಿ ಕ್ಷೇತ್ರದ ಬಗ್ಗೆ ಮಾತನಾಡುತ್ತಾ ಪ್ರಯೋಜನಗಳನ್ನು ಪಡೆಯುವ ಸಂಪೂರ್ಣ ಅವಕಾಶಗಳು ಇರುವಂಥದ್ದು. ನಿಮ್ಮ ಸಾಮರ್ಥ್ಯದ ಬಲದಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಹಾಗೆಯೇ ಈಗ ಮೇಷರಾಶಿಯವರಿಗೆ ಪ್ರಸ್ತುತ ಗುರುಬಲ ಇರುವಂಥದ್ದು ಬರುವ ಮಾರ್ಚ್ವರೆಗೆ. ಅದರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ಬರಬಹುದು. ಅದಕ್ಕೆ ಆದಷ್ಟು ದೇವರ ಪ್ರಾರ್ಥನೆ ಏನು ಮಾಡಿದರೆ ಒಳ್ಳೆಯದು, ಸುಬ್ರಹ್ಮಣ್ಯ ಆರಾಧನೆ. ಜೊತೆಗೆ ಹಣಕಾಸಿನ ವಿಷಯದಲ್ಲಿ ಒಳ್ಳೆಯದಿದೆ. ಸಿಂಹ ರಾಶಿಯವರು ನಿಮ್ಮ ಸಂಪತ್ತು ವೃದ್ಧಿಯಾಗಲಿದೆ. ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಮತ್ತೊಮ್ಮೆ ಆರಂಭವಾಗಲಿದೆ. ಕೆಲಸದ ನಿಮಿತ್ತ ಹೊರಗಡೆ ಎಲ್ಲೋ ಪ್ರಯಾಣ ಮಾಡಬೇಕಾಗಬಹುದು. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು. ಬಲವಾದ ಇಚ್ಛಾಶಕ್ತಿಯ ಸಂಪೂರ್ಣ ಅವಕಾಶಗಳಿವೆ. ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದರೊಂದಿಗೆ ನೀವು ಉಳಿತಾಯದಲ್ಲೂ ಯಶಸ್ವಿಯಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವಂಥದ್ದು. ಆರೋಗ್ಯವು ಚೆನ್ನಾಗಿರುತ್ತೆ. ನೀವು ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಯಶಸ್ಸನ್ನು ಸಾಧಿಸಬಹುದು. ತುಂಬಾ ಒಳ್ಳೆಯದಿದೆ ಸಿಂಹರಾಶಿಯವರಿಗೆ ಕೂಡ. ಸಿಂಹರಾಶಿಯವರಿಗೆ ಅಷ್ಟು ಸಮಯ ಒಳ್ಳೆಯದಿಲ್ಲ ಕೆಲವು ಗ್ರಹಗತಿಯಿಂದ. ಆದರೂ ಈ ಒಂದು ಕೆಲವು ಅಂದರೆ ಗ್ರಹಗಳ ಸಂಚಾರದಿಂದ ಕೆಲವೊಂದು ವಿಷಯದಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು ಸಿಂಹರಾಶಿಯವರಿಗೆ ಅಂತಲೇ ಹೇಳಬಹುದು. ಈ ಒಂದು ಸಮಯದಲ್ಲಿ ಈ ಎಲ್ಲ ಒಂದು ಸಿಂಹರಾಶಿಯವರು ತುಂಬಾ ಒಳ್ಳೆಯ ಒಂದು ಅವಕಾಶಗಳನ್ನು ಪಡೆಯಲಿದ್ದೀರಿ ಅನ್ನೋದನ್ನು ಇಲ್ಲಿ ಹೇಳಬಹುದು. ಅನಂತರ ಬರುವಂಥದ್ದು ತುಲಾರಾಶಿ. ತುಲಾರಾಶಿಯವರಿಗೆ ಹೇಗಿರಲಿದೆ ಅನ್ನೋದು ನೋಡೋದಾದರೆ, ಶುಕ್ರ ಮತ್ತು ಕೇತು ಸಂಯೋಗದಿಂದಾಗಿ ತುಲಾರಾಶಿಯವರಿಗೆ ವಿಶೇಷ ಲಾಭ ದೊರೆಯುವ ಸಾಧ್ಯತೆಗಳಿದ್ದು, ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ವಹಿಸುವರು. ಬಹಳ ದಿನಗಳಿಂದ ಬಾಕಿದ್ದ ನಿಮ್ಮ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಬಹುದು. ವಾಹನ, ಆಸ್ತಿ ಖರೀದಿಸುವ ನಿಮ್ಮ ಕನಸು ಕೂಡ ಈಡೇರಬಹುದು. ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲಿದ್ದೀರಿ ಮತ್ತು ನಿಮ್ಮ ವ್ಯವಹಾರವನ್ನು ವಿಸ್ತರಿಸುತ್ತೀರಿ. ಶುಕ್ರ ಮತ್ತು ಕೇತು ಸಂಯೋಗದ ಶುಭ ಪರಿಣಾಮದಿಂದಾಗಿ ನೀವು ಅಂಟಿಕೊಂಡಿರುವ, ಅಂದರೆ ಎಲ್ಲೋ ಬರಬೇಕಾಗಿದೆ ಹಣ ಬರ್ತಾ ಇಲ್ಲ, ಈ ಒಂದು ಸಂದರ್ಭದಲ್ಲಿ ಅದು ನಿಮಗೆ ಸಿಗುವಂಥ ಅವಕಾಶಗಳು ಜಾಸ್ತಿ ಇದೆ. ಪ್ರತಿ ಹಂತದಲ್ಲೂ ನಿಮ್ಮ ಕುಟುಂಬದಿಂದ ಬೆಂಬಲವನ್ನು ಪಡೆಯುವಂಥದ್ದು. ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಮತ್ತು ಈ ಅವಧಿಯಲ್ಲಿ ನೀವು ಶಕ್ತಿಯುತರಾಗಿರ್ತೀರಿ. ಅಂದರೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇಲ್ಲ ಅಂದರೆ ಅಷ್ಟು ತುಲಾರಾಶಿಗೆ ಕೂಡ ಸಮಯ ಒಳ್ಳೆಯದಿಲ್ಲ.
ಬರುವ ಮಾರ್ಚ್ವರೆಗೆ. ಹಾಗೆ ಈ ಒಂದು ಕೆಲವೊಂದು ಅಂದರೆ ಕೆಲವರು ಕೇಳ್ಬೋದು ನಮಗೆ ಏನೂ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ ಅಂತ. ಕೆಲವು ಜ್ಯೋತಿಷ್ ಅಂದರೆ ಜಾತಕವನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ನಿಮಗೆ ಯಾವ ದಿಶೆ ನಡೀತಾ ಇದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕು. ಒಟ್ಟಿನಲ್ಲಿ ಇದು ಒಂದು ಹೇಳುವಂಥದ್ದು ಈ ಒಂದು ಗ್ರಹಗಳ ಸಂಚಾರದಿಂದ ಹೀಗೆ ಆಗ್ಬೋದು ಅಂತ. ಆಗಲೂ ಒಂದು ಸ್ವಲ್ಪನಾದರೂ ಹಾಗೇ ಆಗುತ್ತೆ. ಇನ್ನು ಕೆಲವರಿಗೆ ಪೂರ್ತಿಯಾಗಿ ಆಗುವಂಥ ಒಂದು ಅವಕಾಶಗಳು ಕೂಡ ಜಾಸ್ತಿ ಇರುವಂಥದ್ದು. ಹಾಗೇನೆ ಕನ್ಯಾ ರಾಶಿ ಶುಕ್ರ ಮತ್ತು ಕೇತು ಸಂಯೋಗದಿಂದಾಗಿ ಕನ್ಯಾ ರಾಶಿಯ ಜನರೆಲ್ಲ ಆಸೆಗಳು ಇರುವಂಥದ್ದು ಮತ್ತು ನಿಮ್ಮ ಎಲ್ಲ ಯೋಜಿತ ಕಾರ್ಯಗಳು ಪೂರ್ಣಗೊಳ್ಳುವಂಥದ್ದು. ಈ ಅವಧಿಯಲ್ಲಿ ನೀವು ನಿಮ್ಮ ಮನೆಯನ್ನು ನವೀಕರಿಸಬಹುದು ಮತ್ತು ಯಾವುದೇ ಆಸ್ತಿ ಅಥವಾ ವಾಹನವನ್ನು ಸಹ ಖರೀದಿಸುವ ಅವಕಾಶಗಳು ಜಾಸ್ತಿ ಇರುವಂಥದ್ದು. ಶುಕ್ರ ಕೇತು ಸಂಯೋಗದ ಶುಭ ಪರಿಣಾಮದಿಂದಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಉಳ್ಳವರಾಗಿದ್ದು ದಾನ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥದ್ದು. ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುವಂಥದ್ದು. ಹಣವನ್ನು ಗಳಿಸಲು ನೀವು ಸಾಕಷ್ಟು ಅವಕಾಶಗಳನ್ನು ಪಡೆಯುತ್ತೀರಿ. ಈ ಒಂದು ಸಮಯದಲ್ಲಿ ಈ ಅವಧಿಯಲ್ಲಿ ನೀವು ಹೂಡಿಕೆ ಮಾಡಲು ಬಯಸಿದರೆ ಉತ್ತಮ ಲಾಭವನ್ನು ಪಡೆಯುವಂಥದ್ದು. ಕುಟುಂಬದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿಯಿಂದಾಗಿ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ಮತ್ತು ಈ ಅವಧಿಯಲ್ಲಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಕ್ರಮವನ್ನು ಸಹ ಪೂರ್ಣಗೊಳಿಸಬಹುದು ಅಂತಲೇ ಹೇಳ್ಬೋದು. ಇದು ಕೂಡ ಕನ್ಯಾ ರಾಶಿಯವರಿಗೂ ಕೂಡ ಕನ್ಯಾ ರಾಶಿಯಲ್ಲಿ ಆಗುವಂಥದ್ದು. ಕನ್ಯಾ ರಾಶಿಯವರಿಗೆ ಸಂಪೂರ್ಣ ಗುರುಬಲ ಇದೆ. ಈಗ ಬರುವ ಮೇ ತನಕ ಸಮಯ ಏನು ಅಷ್ಟು ಕೆಟ್ಟದಿಲ್ಲ. ಈ ಒಂದು ಗ್ರಹಗಳ ಸಂಚಾರದಿಂದ ಸಂಯೋಗದಿಂದ ಈ ಥರ ಎಲ್ಲ ಒಳ್ಳೆಯ ಅವಕಾಶಗಳು ಇರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಹೇಗೆ ಅಂದರೆ ಶುಕ್ರ ಮತ್ತು ಕೇತು ಸಂಯೋಗದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಸಂಪತ್ತಿನಲ್ಲಿ ಉತ್ತಮ ಏರಿಕೆ ಆಗಲಿದೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಸಾಧ್ಯತೆ. ಈ ಅವಧಿಯಲ್ಲಿ ಉದ್ಯಮಿಗಳು ಹೆಚ್ಚಿನ ಲಾಭವನ್ನು ಗಳಿಸುವ ಅವಕಾಶ ಪಡೆಯುವಂಥದ್ದು ಮತ್ತು ಇತರ ಕೆಲವು ವ್ಯವಹಾರದಲ್ಲಿ ಹೂಡಿಕೆ ಮಾಡಬಹುದು. ಶುಕ್ರ ಕೇತುಗಳ ಸಂಯೋಗ ಈ ರಾಷ್ಟ್ರಚಕ್ರ ಚಿಹ್ನೆ ವಿದ್ಯಾರ್ಥಿಗಳಿಗೆ ಅನುಕೂಲಕರ. ಅವರು ಅಧ್ಯಯನದಲ್ಲಿ ಆಸಕ್ತಿ ಹೊಂದಿರ್ತಾರೆ. ನೀವು ಅನೇಕ ವಿಶೇಷ ಜನರನ್ನು ಈ ಸಮಯದಲ್ಲಿ ಭೇಟಿಯಾಗುತ್ತೀರಿ. ಮುಂದಿನ ದಿನಗಳಲ್ಲಿ ಅವರಿಂದ ಉತ್ತಮ ಪ್ರಯೋಜನಗಳನ್ನು ಪಡೆಯುತ್ತೀರಿ. ವೈವಾಹಿಕ ಜೀವನದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ನಡೀತಾ ಇದ್ದರೆ ಅದು ಈ ಅವಧಿಯಲ್ಲಿ ಸ್ವಲ್ಪ ಒಳ್ಳೆಯದಾಗಬಹುದು. ಆ ಭಿನ್ನಾಭಿಪ್ರಾಯಗಳು ಸ್ವಲ್ಪ ದೂರ ಆಗಬಹುದು. ಮತ್ತು ಮತ್ತು ಕುಟುಂಬದ ಪ್ರತಿಯೊಂದು ಅಗತ್ಯಗಳನ್ನು ಈ ಸಮಯದಲ್ಲಿ ನೀವು ಪೂರೈಸುವಂಥ ಅವಕಾಶಗಳು ಇದೆ. ಇವಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.